ನಮಸ್ಕಾರ ಎಲ್ರಿಗೂ ಆರ್ ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಧಾತುಗಳ ಆವರ್ತನೀಯ ವರ್ಗೀಕರಣ ಪಾಠದಿಂದ ಬಹುಆಯ್ಕೆಯ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ತ್ರಿವಳಿಗಳ ನಿಯಮವನ್ನು ಪ್ರತಿಪಾದಿಸಿದವರು ನಿಮಗೆ ಗೊತ್ತಿರಬಹುದು ಡೊಬರೈನರ್ ಅಂಥೇಳಿ. ಇಲ್ಲಿ ಡೊಬರೈನರ್ನ ಒಂದು ಚಿತ್ರನೂ ಸಹ ಕಾಣ್ತಾ ಇದೆ, ನೀವು ನೋಡ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆ, ಆವರ್ತ ಕೋಷ್ಟಕದ ಪಿತಾಮಹ ಯಾರು? ಇಲ್ಲಿ 4 ಆಯ್ಕೆಗಳಿವೆ. ಇದರಲ್ಲಿ ಕರೆಕ್ಟಾದ ಒಂದು ಆಯ್ಕೆ ಅಂದರೆ ಮೆಂಡಲೀವ್ ಅವರ ಒಂದು ಚಿತ್ರವನ್ನು ಸಹ ಇಲ್ಲಿ ನಾನು ಕೊಟ್ಟಿದ್ದೇನೆ, ನೀವು ನೋಡ್ಕೋಬಹುದು. ಇವರೇ ಮೆಂಡಲೀವ್, ಆವರ್ತ ಕೋಷ್ಟಕದ ಪಿತಾಮಹ ಅಂತೇಳಿ ನಾವು ಇವರನ್ನು ಕರೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಿಗೆ ಮೆಂಡಲೀವ್ನ ಆವರ್ತ ಕೋಷ್ಟಕದಲ್ಲಿ ಸ್ಥಾನವಿರಲಿಲ್ಲ. ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂದರೆ ಐಸೋಟೋಪ್ಗಳಾಗುತ್ತದೆ. ಐಸೋಟೋಪ್ಗಳಿಗೆ ಮೆಂಡಲೀವ್ ಅವರು ತಮ್ಮ ಆವರ್ತ ಕೋಷ್ಟಕದಲ್ಲಿ ಸ್ಥಾನವನ್ನು ಕಲ್ಪಿಸಲಿಲ್ಲ. ಸೊ ಅವರ ಒಂದು ಸಮಯದಲ್ಲಿ ಐಸೋಟೋಪ್ಗಳ ಆವಿಷ್ಕಾರನೇ ಆಗಿರಲಿಲ್ಲ. ಐಸೋಟೋಪ್ಗಳಂದ್ರೇನು? ಸಮಸ್ಥಾನಿಗಳಂದ್ರೇನು? ಇವುಗಳ ಒಂದು ಪರಮಾಣು ರಾಶಿ ಬೇರೆ ಬೇರೆ ಆಗಿರುತ್ತದೆ, ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತದೆ. ಪರಮಾಣು ಸಂಖ್ಯೆ ಒಂದೇ ಆಗಿರುವ ಆದರೆ ಪರಮಾಣು ರಾಶಿ ಬೇರೆ ಬೇರೆ ಆಗಿರುವಂತಹ ಧಾತುಗಳಿಗೆ ನಾವು ಸಮಸ್ಥಾನಿಗಳಂತ ನಾವು ಕರೆಯುತ್ತೇವೆ. ಸೊ ಸಮಸ್ಥಾನಿಗಳಿಗೆ ಸ್ಥಳಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮೆಂಡಲೀವ್ ಅವರಿಗೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ಈ ವರ್ಗದ ಧಾತುಗಳನ್ನು 0 ವರ್ಗದ ಧಾತುಗಳು, ರಾಜ ಅನಿಲಗಳು ಅಥವಾ ಶ್ರೇಷ್ಠ ಅನಿಲಗಳು ಎಂದು ಕರೆಯುತ್ತಾರೆ. ಸೊ 18ನೇ ವರ್ಗದ ಧಾತುಗಳನ್ನು, ಸೊ ಆವರ್ತ ಕೋಷ್ಟಕದಲ್ಲಿ ಇರುವ 18ನೇ ವರ್ಗದ ಧಾತುಗಳನ್ನು ನಾವು 0 ವರ್ಗದ ಧಾತುಗಳು ಎಂದು ಕರೆಯುತ್ತೇವೆ, ರಾಜ ಅನಿಲಗಳು ಎಂದು ಕರೆಯುತ್ತೇವೆ ಅಥವಾ ಶ್ರೇಷ್ಠ ಅನಿಲಗಳು ಎಂದು ಕರೆಯುತ್ತಾರೆ. 0 ವರ್ಗದ ಧಾತುಗಳಂತ ಯಾಕೆ ಕರೆಯುತ್ತಾರೆ? ಅವುಗಳ ಒಂದು ವೇಲೆನ್ಸಿ 0 ಆಗಿರುತ್ತದೆ, ಅವುಗಳ ಹೊರಕವಚವು ಸಂಪೂರ್ಣವಾಗಿ ತುಂಬಿರುತ್ತದೆ. ರಾಜ ಅನಿಲಗಳು ಶ್ರೇಷ್ಠ ಅನಿಲಗಳೆಂದು ಯಾಕೆ ಕರೆಯುತ್ತಾರೆ? ಅವುಗಳ ಕವಚಗಳು ಹೊರಕವಚವು ಸಂಪೂರ್ಣವಾಗಿ ತುಂಬಿ ಅವುಗಳ ವೇಲೆನ್ಸಿ 0 ಆಗಿರುವುದರಿಂದ ಅವು ಬೇರೆ ಇತರೆ ಧಾತುಗಳೊಂದಿಗೆ ರಾಸಾಯನಿಕವಾಗಿ ವರ್ತಿಸುವುದಿಲ್ಲ, ಹೆಚ್ಚಾಗಿ ಜಡತ್ವ ಗುಣವನ್ನು ಹೊಂದಿರುತ್ತವೆ. ಹಾಗಾಗಿ ನಾವು ಇವುಗಳನ್ನು ರಾಜ ಅನಿಲಗಳು ಅಥವಾ ಶ್ರೇಷ್ಠ ಅನಿಲಗಳು ಎಂದು ಸಹ ಕರೆಯುತ್ತೇವೆ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಧಾತುಗಳು ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಿಲ್ಲ? ಸೊ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಲೋಹಗಳಿದ್ದರೆ ಎಲೆಕ್ಟ್ರಾನುಗಳನ್ನು ಅವು ಕಳೆದುಕೊಳ್ಳುತ್ತವೆ. ಇನ್ನು ಅಲೋಹಗಳಿದ್ದರೆ ಅವು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಿಲ್ಲ, ಅವು ಏನು ಮಾಡುತ್ತವೆ? ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳುತ್ತವೆ. ಸೊ ಇದರಲ್ಲಿ Na ಒಂದು ಲೋಹ, ಫ್ಲೋರಿನ್ ಒಂದು ಅಲೋಹ, ಪೊಟ್ಯಾಷಿಯಂ, ಕೆ ಅಂದರೆ ಕ್ಯಾಲ್ಸಿಯಂ ಅನ್ಕೊಬಿಟ್ರಿ, ಕೆ ಅಂದರೆ ಪೊಟ್ಯಾಷಿಯಂ, Ca ಅಂತಂದರೆ ಕ್ಯಾಲ್ಸಿಯಂ ಆಗುತ್ತದೆ. ಸೊ ಫ್ಲೋರಿನ್ ಒಂದು ಅಲೋಹವಾಗಿದೆ, ಹೌದಾ? ಫ್ಲೋರಿನ್ ಒಂದು ಅಲೋಹವಾಗಿರುವುದರಿಂದ ಇದು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಿಲ್ಲ. ಆದರೆ Na ಮತ್ತು ಪೊಟ್ಯಾಷಿಯಂ ಮತ್ತು ಕ್ಯಾಲ್ಸಿಯಂ ಈ 3 ಲೋಹಗಳಾಗಿವೆ, ಇವು ಸುಲಭವಾಗಿ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಂದರೆ ಫ್ಲೋರಿನ್ ಆಗುತ್ತದೆ. ನೀವು ಆವರ್ತ ಕೋಷ್ಟಕದಲ್ಲಿ ಒಂದು ಫ್ಲೋರಿನ್ನ ಸ್ಥಾನವನ್ನು ಸಹ ನೀವು ನೋಡಬಹುದು. ಫ್ಲೋರಿನ್ ಇಲ್ಲಿದೆ, ಹೌದಾ? ಬಲಭಾಗದಲ್ಲಿದೆ. ಆವರ್ತ ಕೋಷ್ಟಕದ ಬಲಭಾಗದಲ್ಲಿರುವಂತಹ ಧಾತುಗಳು ಅಲೋಹೀಯ ಗುಣವನ್ನು ಹೊಂದಿರುತ್ತವೆ. ಆದರೆ ನೋಡ್ರಿ, ಸೋಡಿಯಂ ಇಲ್ಲಿದೆ, ಎಡಭಾಗಕ್ಕೆ ಇದೆ. ಅದೇ ರೀತಿಯಲ್ಲಿ ಪೊಟ್ಯಾಷಿಯಂನು ಸಹ ಎಡಭಾಗಕ್ಕೆ ಇದೆ. ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ ಕೂಡ ಎಡಭಾಗಕ್ಕಿದೆ. ಸೊ ಆವರ್ತ ಕೋಷ್ಟಕದ ಎಡಭಾಗದಲ್ಲಿ ಹೆಚ್ಚಾಗಿ ನಮಗೆ ಲೋಹಗಳು ಕಂಡುಬರುತ್ತವೆ ಮತ್ತು ಆವರ್ತ ಕೋಷ್ಟಕದ ಒಂದು ಬಲಭಾಗಕ್ಕೆ ಹೆಚ್ಚಾಗಿ ನಮಗೆ ಅಲೋಹಗಳು ಕಂಡುಬರುತ್ತವೆ. ಸೊ ಲೋಹಗಳು ಎಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುತ್ತವೆ, ಕಳೆದುಕೊಳ್ಳುತ್ತವೆ. ಆದರೆ ಅಲೋಹಗಳು ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವುದಿಲ್ಲ, ಅವು ಪಡೆದುಕೊಳ್ಳುತ್ತವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸಿರಿ, ಕೆಳಗಿನ ಲೋಹಗಳಲ್ಲಿ ಅತಿ ಹೆಚ್ಚು ಲೋಹೀಯ ಗುಣವನ್ನು ಹೊಂದಿರುವುದು ಯಾವುದು? ಇಲ್ಲಿ 4 ಕೂಡ ಲೋಹಗಳನ್ನೇ ಕೊಟ್ಟಿದ್ದಾರೆ, ಆದರೆ ಯಾವುದು ಅತಿ ಹೆಚ್ಚು ಲೋಹೀಯ ಗುಣವನ್ನು ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಗೊತ್ತಿರಲಿ, ಆವರ್ತ ಕೋಷ್ಟಕದಲ್ಲಿ ನಾವು ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ, ಆವರ್ತದಲ್ಲಿ ಈ ರೀತಿಯಲ್ಲಿ ಮುಂದಕ್ಕೆ ಹೋದಂತೆಲ್ಲ, ಆವರ್ತದಲ್ಲಿ ಮುಂದಕ್ಕೆ ಹೋದಂತೆಲ್ಲ ಲೋಹೀಯ ಗುಣ ಕಡಿಮೆಯಾಗುತ್ತದೆ. ಓಕೆ, ಮತ್ತು ಮೇಲಿನಿಂದ ಕೆಳಗಡೆ ಬಂದಂತೆಲ್ಲ ಲೋಹೀಯ ಗುಣ ಹೆಚ್ಚಾಗುತ್ತದೆ. ಸೊ ಯಾವುದು ಕೆಳಗಡೆ ಬಂದಿದೆ ಅಂತ ನೋಡ್ಕೋಬೇಕು ನಾವು. ಈಗ ಕೆಳಗಡೆ ಬಂದಿರಬೇಕು ಮತ್ತು ಅದು ಮುಂದಕ್ಕೆ ಹೋಗಿರಬಾರ್ದು. ಮುಂದಕ್ಕೆ ಹೋದಂತೆಲ್ಲ ಲೋಹೀಯ ಗುಣ ಕಡಿಮೆಯಾಗುತ್ತದೆ. ಸೊ ಅದರ ಸ್ಥಾನವನ್ನು ನಾವೀಗ ಕಂಡುಹಿಡಿಯಬೇಕು. ಈ 4 ಧಾತುಗಳ ಸ್ಥಾನವನ್ನು ನಾವು ಕಂಡುಹಿಡಿದರೆ ಸುಲಭವಾಗಿ ಈಗ ನಮಗೆ ಗೊತ್ತಾಗುತ್ತದೆ. ಸೊ ಕ್ಯಾಲ್ಸಿಯಂನ ಒಂದು
ಸಿ ಅಂದರೆ ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಲ್ಲಿದೆ, ಪರಮಾಣು ಸಂಖ್ಯೆ 20, ಕ್ಯಾಲ್ಸಿಯಂ ಇಲ್ಲಿದೆ ನೋಡ್ರಿ, ಹೌದಾ. ಆಮೇಲೆ ಮ್ಯಾಗ್ನೀಷಿಯಮ್ ಎಲ್ಲಿದೆ, ಮ್ಯಾಗ್ನೀಷಿಯಮ್ ಇಲ್ಲಿ ಕ್ಯಾಲ್ಸಿಯಂನ ಮೇಲ್ಭಾಗದಲ್ಲಿದೆ. ಸೊ ಕೆಳಗಡೆ ಬಂದಂತೆಲ್ಲ ಲೋಹೀಯ ಗುಣ ಹೆಚ್ಚಾಗುತ್ತದೆ ಅಂದಮೇಲೆ ಮ್ಯಾಗ್ನೀಷಿಯಮ್ಗಿಂತ ಹೆಚ್ಚು ಲೋಹೀಯ ಗುಣ ಯಾರಿಗಿದೆ ಈಗ, ಕ್ಯಾಲ್ಸಿಯಂಗೆ ಇದೆ, ಹೌದಾ. ಕಾಪರ್ ಮೂರನೇದು ಯಾವುದು ಈಗ, ಕಾಪರ್ನ ಸ್ಥಾನ ಎಲ್ಲಿದೆ ನೋಡ್ರಿ, ಕಾಪರ್ನ ಸ್ಥಾನ ಇಲ್ಲಿದೆ, ಪರಮಾಣು ಸಂಖ್ಯೆ 29, ಅಂದರೆ ಮುಂದೆ ಇದೆ. ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ನಮಗೆ ಕಾಪರ್ನ ಸ್ಥಾನ ಸಿಗುತ್ತದೆ. ಸೊ ಮುಂದಕ್ಕೆ ಹೋದಂತೆಲ್ಲ ಲೋಹೀಯ ಗುಣ ಕಡಿಮೆ ಆಗುತ್ತದೆ, ಅಂದರೆ ಕಾಪರ್ನ ಲೋಹೀಯ ಗುಣ ಕಡಿಮೆ ಇದೆ. ಈಗ ಈ ಪೊಟ್ಯಾಷಿಯಂ ಎಲ್ಲಿದೆ ನೋಡ್ರಿ, ಪೊಟ್ಯಾಷಿಯಂ ಇಲ್ಲಿದೆ ಆವರ್ತದಲ್ಲಿ. ಎಷ್ಟನೇ ಆವರ್ತದಲ್ಲಿ, 1, 2, 3, 4, 4ನೇ ಆವರ್ತದಲ್ಲಿ ಮೊದಲ ಸ್ಥಾನ ಪೊಟ್ಯಾಷಿಯಮ್ಮೇ ಇದೆ. ಮತ್ತು ಮ್ಯಾಗ್ನೀಷಿಯಮ್ಗಿಂತನೂ ಕೆಳಗಿದೆ, ಈ ಮ್ಯಾಗ್ನೀಷಿಯಮ್ಗಿಂತನೂ ಕೆಳಗಡೆ ಇದೆ, ಮತ್ತು ಮೊದಲನೇ ಆವರ್ತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹಾಗಾಗಿ ಇಲ್ಲಿ ಪೊಟ್ಯಾಷಿಯಂ, ಯಾಕಂದರೆ ಮುಂದಕ್ಕೆ ಹೋದಂಗೆಲ್ಲ ಲೋಹೀಯ ಗುಣ ಕಡಿಮೆ ಆಗುತ್ತದೆ, ಹಾಗಾಗಿ ಇಲ್ಲಿ ಪೊಟ್ಯಾಷಿಯಂ ಹೆಚ್ಚು ಲೋಹೀಯ ಗುಣವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ಕನ್ಫ್ಯೂಸ್ ಆಗಿದ್ದರೆ ಮತ್ತೊಂದು ಸಲ ನೀವು ಆ ವಿಡಿಯೋವನ್ನು ಮತ್ತೊಂದು ಸಲ ರಿಪೀಟ್ ಮಾಡ್ಕೊಂಡು ಮತ್ತೆ ಕೇಳ್ರಿ, ಅರ್ಥ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿರುವ ಮೆಟಲಾಯ್ಡ್ ಧಾತು ಯಾವುದು? ಸೊ ಇಲ್ಲಿ 3 ರೀತಿಯ ಧಾತುಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಮೆಟಲಾಯ್ಡ್ ಯಾವುದು ಅಂತ ಹೇಳಬೇಕು. ಮೆಟಲಾಯ್ಡ್ ಅಂದರೆ ಏನು, ಲೋಹಾಭಗಳು ಅಂತ ಕರೆಯುತ್ತೇವೆ ನಾವು ಕನ್ನಡದಲ್ಲಿ. ಲೋಹಾಭಗಳಂದರೆ ಏನು ಅಂದರೆ ಅವು ಲೋಹೀಯ ಮತ್ತು ಅಲೋಹೀಯ ಗುಣಲಕ್ಷಣಗಳು ಎರಡನ್ನೂ ಹೊಂದಿರುವಂತಹ ಧಾತುಗಳಿಗೆ ನಾವು ಲೋಹಾಭಗಳು ಅಥವಾ ಮೆಟಲಾಯ್ಡ್ ಧಾತುಗಳಂತ ಕರೆಯಬಹುದು. ಸೊ ಆವರ್ತ ಕೋಷ್ಟಕದ ಎಡಭಾಗಕ್ಕೆ ಲೋಹಗಳು ಇರ್ತವ, ಆವರ್ತ ಕೋಷ್ಟಕದ ಬಲಭಾಗಕ್ಕೆ ಅಲೋಹಗಳು ಇರ್ತವ. ಈ ಮಧ್ಯದಲ್ಲಿ ಸ್ವಲ್ಪ ಬ್ರೌನ್ ಕಲರ್ನಲ್ಲಿ, ಕಂದು ಬಣ್ಣದಲ್ಲಿ ಕೆಲವೊಂದು ಧಾತುಗಳು ನಿಮಗೆ ಕಾಣಿಸ್ತಾ ಇರಬಹುದು ಚಿತ್ರದಲ್ಲಿ, ಕಂದು ಬಣ್ಣದಲ್ಲಿ. ಇವು ಲೋಹಾಭಗಳು ಅಂತ ಕರೆಯುತ್ತೇವೆ ಇವುಗಳಿಗೆ ನಾವು. ಸೊ ಇಲ್ಲಿ BE ಇದರಲ್ಲಿ ಬರುತ್ತೆ ನೋಡ್ರಿ, BE ಬರಲ್ಲ ಇದರಲ್ಲಿ, BE ಇಲ್ಲಿದೆ, ಹೌದಾ. BEನ ಸ್ಥಾನ ಇಲ್ಲಿದೆ, ಬೆರಿಲಿಯಂ. ಸೊ ಬೋರಾನ್ ಬರ್ತಾ ಇದೆ ಈ ಲೋಹಾಭಗಳಲ್ಲಿ, ಬೋರಾನ್ನ ಸ್ಥಾನ ಇದೆ, ಪ್ಲಸ್ ಸಿಲಿಕಾನ್ನು ಬರ್ತಾ ಇದೆ. ಹಾಗಾಗಿ ಬೋರಾನ್ ಮತ್ತು ಸಿಲಿಕಾನ್ ಎರಡೂ ಕೂಡ ಲೋಹಾಭಗಳಾಗಿವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತದೆ, B ಮತ್ತು C ಎರಡೂ ಕೂಡ ಏನಾಗಿವೆ, ಮೆಟಲಾಯ್ಡ್ ಧಾತುಗಳಾಗಿವೆ. ಇನ್ನು ಮುಂದಿನ ಪ್ರಶ್ನೆ, 2ನೇ ಆವರ್ತದಲ್ಲಿರುವ 0 ವೇಲೆನ್ಸಿ ಧಾತು. 2ನೇ ಆವರ್ತ, ಇದು ಮೊದಲನೇ ಆವರ್ತ ಆಯಿತು. ಮೊದಲನೇ ಆವರ್ತದಲ್ಲಿ ಕೇವಲ 2 ಧಾತುಗಳು ಇರ್ತವೆ, ಒಂದು ಹೈಡ್ರೋಜನ್ ಧಾತು ಇದೆ, ಇನ್ನೊಂದು ಹೀಲಿಯಂ ಧಾತು ಇದೆ. 2ನೇ ಆವರ್ತ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಸೊ ಈ 2ನೇ ಆವರ್ತದಲ್ಲಿ 0 ವೇಲೆನ್ಸಿ ಧಾತು ಯಾವುದಂತ ಕೇಳ್ತಾ ಇದ್ದಾರೆ. ಸೊ 18ನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳು 0 ವೇಲೆನ್ಸಿಯನ್ನು ಹೊಂದಿರುತ್ತವೆ. ಸೊ 2ನೇ ಆವರ್ತದಲ್ಲಿ ಯಾವುದು ಬರುತ್ತೆ ಅಂದರೆ ನಿಯಾನ್ ಬರ್ತಾ ಇದೆ, ಹೌದಲ್ಲ, ನಿಯಾನ್ ಬರ್ತಾ ಇದೆ, ಹೌದಾ. ಹೀಲಿಯಂ ಮೊದಲನೇ ಆವರ್ತದಲ್ಲಿ ಬರುತ್ತೆ, ಹೀಲಿಯಂನ ವೇಲೆನ್ಸಿ ಕೂಡ 0ನೇ, ಆದರೆ ಪ್ರಶ್ನೆಯನ್ನು ಕೇಳಿದರೆ ಅವರು 2ನೇ ಆವರ್ತ ಅಂತ ಕೇಳಿದ್ದಾರೆ, ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ನಿಯಾನ್ ಆಗುತ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಪರಮಾಣು ಗಾತ್ರ ದೊಡ್ಡದಾಗಿರುವ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ ಯಾವುದು ಅಂತ ಕೇಳ್ತಾ ಇದ್ದಾರೆ, ಹೌದಾ. ಸೊ ಗೊತ್ತಿರಲಿ ಪರಮಾಣು ಗಾತ್ರ ಹೇಗೆ ಇರುತ್ತೆ ಅಂದರೆ ಆವರ್ತದಲ್ಲಿ ಮತ್ತು ವರ್ಗದಲ್ಲಿ. ಅಂದರೆ ಆವರ್ತದಲ್ಲಿ ಮುಂದೆ ಹೋದಂತೆಲ್ಲ ಪರಮಾಣು ಗಾತ್ರ ಚಿಕ್ಕದಾಗುತ್ತೆ, ಇಲ್ಲಿ ಚಿತ್ರ ಕೊಟ್ಟಿದೆ ನೋಡಿರ್ಬೇಕಿದ್ರೆ, ಆವರ್ತದಲ್ಲಿ ಹೀಗೆ ಮುಂದೆ ಹೋದಂಗೆಲ್ಲ ಪರಮಾಣು ಗಾತ್ರ ಚಿಕ್ಕದಾಗುತ್ತದೆ, ಕಡಿಮೆ ಆಗುತ್ತದೆ. ಆದರೆ ವರ್ಗದಲ್ಲಿ ಮೇಲಿನಿಂದ ಕೆಳಗಡೆ ಬಂದಂತೆಲ್ಲ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಸೊ ನಾವೀಗ ಇವುಗಳ ಒಂದು ಧಾತು ಸ್ಥಾನ ಕಂಡುಹಿಡಿಬೇಕು ನಾವೀಗ ಆವರ್ತ ಕೋಷ್ಟಕದಲ್ಲಿ, ಆವಾಗ ನಿಮಗೆ ಸುಲಭವಾಗಿ ಗೊತ್ತಾಗುತ್ತದೆ. ಸೊ ಪರಮಾಣು ಅವುಗಳ ವೇಲೆನ್ಸಿ, ಧಾತುಗಳ ವೇಲೆನ್ಸಿ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ, ಯಾವ್ಯಾವ ಧಾತು ಎಷ್ಟಿದೆ ವೇಲೆನ್ಸಿ ಅಂತ ನಾವೀಗ ನೋಡೋಣ. ವಿನ್ಯಾಸ, ಎಲೆಕ್ಟ್ರಾನ್ ವಿನ್ಯಾಸ ಹೀಗೆ. ಎ ಧಾತು ನೋಡ್ರಿ, Ne+3s2. Ne ಅಂದ್ರೇನು, ಪರಮಾಣು ಸಂಖ್ಯೆ 10, ಮತ್ತು 3s2 ಅಂದರೆ ಇದು ಮೇಲ್ಗಡೆ ಎಸ್ ಮೇಲೆ ಎಷ್ಟಿದೆ 2 ಇದೆ, ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಅದು. ಇದು 10 + 2 12 ಎಲೆಕ್ಟ್ರಾನ್ಗಳಾದವು. 12 ಎಲೆಕ್ಟ್ರಾನ್ಗಳಂದರೆ ಯಾವುದದು, ಮ್ಯಾಗ್ನೀಷಿಯಂ, ಹೌದಾ. ಆಮೇಲೆ ಇದು 10, ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು, 3s2 3p1, ಟೋಟಲಿ 3 ಎಲೆಕ್ಟ್ರಾನ್ಗಳು. Ne ಒಂದು 10, 13 ಎಲೆಕ್ಟ್ರಾನ್ಗಳಾದವು. ಸೊ ಪರಮಾಣು ಸಂಖ್ಯೆ 13 ಅಂತ ಅರ್ಥ. ಸೊ ಅಲ್ಯೂಮಿನಿಯಂ, ಸೊ ಮ್ಯಾಗ್ನೀಷಿಯಂ ಆದಮೇಲೆ ಅಲ್ಯೂಮಿನಿಯಂ. ಸೊ ಇದಾದಮೇಲೆ ಆವರ್ತ ಕೋಷ್ಟಕದಲ್ಲಿ ಫಸ್ಟ್ ಏನು ಬರ್ತಾ ಇದೆ, ಎ ಬರ್ತಾ ಇದೆ, ಎ ಬಂದಮೇಲೆ ಬಿ ಬರ್ತಾ ಇದೆ. ಇವೆಲ್ಲವೂ ಒಂದೇ ಆವರ್ತದಲ್ಲಿದೆ, ಎ ಮತ್ತು ಬಿ ಒಂದೇ ಆವರ್ತದಲ್ಲಿದೆ. ಅದೇ ರೀತಿಯಲ್ಲಿ ಸಿನೂ ಕೂಡ ಒಂದೇ ಆವರ್ತದಲ್ಲಿ ಬರ್ತದೆ. ಇದು Ne 3s2 3p3 ಅಂದರೆ 13, ಪರಮಾಣು ಸಂಖ್ಯೆ 13 ಆಗುತ್ತದೆ. ಪರಮಾಣು ಸಂಖ್ಯೆ 13 ಇರುವ ಧಾತು ಯಾವುದು, ಇದು ಅಲ್ಯೂಮಿನಿಯಂ ಆಯಿತು. ಅದೇ ರೀತಿಯಲ್ಲಿ Ne ಅಂದರೆ 10, 3s2 3p5 25 ಅಂದರೆ 7 + 10 17 ಎಲೆಕ್ಟ್ರಾನ್ಗಳಾದವು.
ಸೊ ಈ 4 ಧಾತುಗಳು ಕೂಡ 3ನೇ ಆವರ್ತದಲ್ಲಿ ಬರ್ತಾ ಇದೆ. ಫಸ್ಟು ಮ್ಯಾಗ್ನೀಷಿಯಂ ಬರ್ತಾ ಇದೆ, ಫಸ್ಟ್ ಆಮೇಲೆ ನೆಕ್ಸ್ಟ್ ಅಲ್ಯೂಮಿನಿಯಂ, ಆಮೇಲೆ ನೆಕ್ಸ್ಟ್ ಫಾಸ್ಫರಸ್, ಆಮೇಲೆ ನೆಕ್ಸ್ಟ್ ಕ್ಲೋರಿನ್. ಸೊ ಫಸ್ಟ್ ಮ್ಯಾಗ್ನೀಷಿಯಂ ಬರ್ತಾ ಇದೆ. ಸೊ ಮುಂದಕ್ಕೆ ಹೋದಂತೆಲ್ಲ ಏನಾಗಬೇಕು, ಆವರ್ತದಲ್ಲಿ ಪರಮಾಣು ಗಾತ್ರ ಚಿಕ್ಕದಾಗುತ್ತದೆ, ಕಡಿಮೆ ಆಗುತ್ತದೆ. ಅಂದರೆ ಯಾವುದರ ಒಂದು ಪರಮಾಣು ಗಾತ್ರ ದೊಡ್ಡದಿದೆ, ಈಗ ಮ್ಯಾಗ್ನೀಷಿಯಂ. ಹೌದಾ? ಪ್ರಶ್ನೆ ಏನು ಕೇಳಿದ್ದಾರೆ, ಇವುಗಳಲ್ಲಿ ಪರಮಾಣು ಗಾತ್ರ ದೊಡ್ಡದು ಯಾವುದು ಅಂತ ಕೇಳಿದ್ದಾರೆ. ಮ್ಯಾಗ್ನೀಷಿಯಂ. ಮ್ಯಾಗ್ನೀಷಿಯಂನ ಒಂದು ಎಲೆಕ್ಟ್ರಾನ್ ವಿನ್ಯಾಸ Ne3s2. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 17ನೇ ವರ್ಗದಲ್ಲಿ ಕೆಳಗೆ ಚಲಿಸಿದಂತೆಲ್ಲ ಧಾತುಗಳ ಈ ಪ್ರವೃತ್ತಿ ಹೆಚ್ಚಾಗುತ್ತದೆ. ಸೊ ಅದು ಯಾವುದೇ ವರ್ಗ ಇರಲಿ, 17, 18 ಯಾವುದೇ ವರ್ಗ ಇರಲಿ, ಕೆಳಗಡೆ ಬಂದಂತೆಲ್ಲ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಹೀಗೆ ನಾನು ಹೇಳಿದ್ದೇನೆ, ಪರಮಾಣು ತ್ರಿಜ್ಯ ಅಥವಾ ಪರಮಾಣು ಗಾತ್ರ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆಯ ಕ್ರಮದಲ್ಲಿ ಬರೆದಾಗ ಯಾವುದಾದರೂ ಒಂದು ಧಾತುವಿನಿಂದ ಪ್ರಾರಂಭಿಸಿದಾಗ ಅದರ ರಾಸಾಯನಿಕ ಗುಣಲಕ್ಷಣಗಳು 8ನೇ ಧಾತುವಿಗೆ ಹೋಲಿಕೆಯಾಗುತ್ತದೆ. ಈ ನಿಯಮವನ್ನು ಹೀಗೆಂದು ಕರೆಯುತ್ತಾರೆ. ಪ್ರಶ್ನೆಯಲ್ಲೇ ಉತ್ತರ ಇದೆ, 8ನೇ ಧಾತು. 8 ಅಂದರೆ ಇಲ್ಲಿ ಅಷ್ಟಕಗಳ ನಿಯಮ ಆಗುತ್ತದೆ. ಈ ಅಷ್ಟಕಗಳ ನಿಯಮವನ್ನು ಕೊಟ್ಟವರು ನ್ಯೂಲ್ಯಾಂಡ್ ಎಂಬ ವಿಜ್ಞಾನಿ ಒಂದು ನಿಯಮವನ್ನು ಕೊಡ್ತಾನೆ. ಇದು ನ್ಯೂಲ್ಯಾಂಡ್ ರವರ ಒಂದು ಆವರ್ತ ಕೋಷ್ಟಕ ಈ ಕೊಟ್ಟಿದ್ದೇನೆ ನಾನು, ನೀವು ಬೇಕಿದ್ರೆ ನೋಡ್ಕೋಬಹುದು. ಮುಂದಿನ ಪ್ರಶ್ನೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಗಳ ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪರಮಾಣು ರಾಶಿ ಇದೆ, ಹೌದಾ? ರಾಶಿಯ ಆಧಾರದ ಮೇಲೆ ಮೆಂಡಲೀವ್ ಅವರು ಈ ನಿಯಮವನ್ನು ಕೊಟ್ಟಿದ್ದಾರೆ ನಮಗೆ. ಒಂದು ವೇಳೆ ಇಲ್ಲಿ ರಾಶಿ ಸ್ಥಾನದಲ್ಲಿ, ಪರಮಾಣು ರಾಶಿಯ ಸ್ಥಾನದಲ್ಲಿ ಏನಾದರೂ ಸಂಖ್ಯೆ ಬಂದಿದ್ದರೆ, ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಅಂತ ಬಂದಿದ್ದರೆ ನಮಗೆ ಉತ್ತರ ಚೇಂಜ್ ಆಗ್ತಾಯಿತ್ತು, ಬೇರೆಯೇ ಆಗ್ತಾಯಿತ್ತು. ಆವಾಗ ಮಾಸ್ಲೆ ಆಗ್ತಾಯಿತ್ತು. ಪರಮಾಣು ರಾಶಿಯ ಮೇಲೆ ಕೇಳಿದ್ದಾರೆ, ಅದಕ್ಕಾಗಿದು ಮೆಂಡಲೀವ್ ಸರಿಯಾದ ಉತ್ತರ ಆಗುತ್ತದೆ. ಇನ್ನು ಧಾತುಗಳನ್ನು ಆವರ್ತ ಮತ್ತು ಗುಂಪುಗಳಲ್ಲಿ ವರ್ಗೀಕರಿಸಿದ ವಿಜ್ಞಾನಿ ಯಾರು? ಸೊ ಮೊಟ್ಟ ಮೊದಲ ಬಾರಿಗೆ ಮೆಂಡಲೀವ್ ಅವರು ಈ ಒಂದು ಕೆಲಸವನ್ನು ಮಾಡುತ್ತಾರೆ. ಅದಕ್ಕಾಗಿಯೇ ನಾವು ಇವರನ್ನು ಆವರ್ತ ಕೋಷ್ಟಕದ ಪಿತಾಮಹ ಅಂತ ಕರೆಯುತ್ತೇವೆ. ಸಾಕಷ್ಟು ಕೊಡುಗೆಯನ್ನು ಮೆಂಡಲೀವ್ ಅವರು ಆವರ್ತ ಕೋಷ್ಟಕಕ್ಕೆ ನೀಡಿರುತ್ತಾರೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಅಷ್ಟಕಗಳ ನಿಯಮವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಸೊ ನ್ಯೂಲ್ಯಾಂಡ್ ರವರು ಅಷ್ಟಕಗಳ ನಿಯಮವನ್ನು ಕೊಟ್ಟಿದ್ದಾರೆ, ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಮುಂದಿನ ಪ್ರಶ್ನೆ, ಈ ಕಾರಣದಿಂದಾಗಿ ಧಾತುಗಳ ಜೋಡಣೆಯಲ್ಲಿ ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿಗಣಿಸುವುದು ಸೂಕ್ತ. ಈಗಾಗಲೇ ನಾನು ಹೇಳಿದ್ದೇನೆ, ಸಮಸ್ಥಾನಿಗಳು ಇದಕ್ಕೆ ಕಾರಣವಾಗುತ್ತವೆ. ಸಮಸ್ಥಾನಿಗಳು ಇರುವುದರಿಂದಲೇ ನಾವು ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನಾವು ಧಾತುಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತದೆ. ಒಂದು ವೇಳೆ ನಾವು ಒಂದು ವೇಳೆ ನಾವು ಪರಮಾಣು ರಾಶಿಯನ್ನು ಆಧಾರವಾಗಿಟ್ಟುಕೊಂಡ್ರೆ ಪ್ರತಿಯೊಂದು ಧಾತುವಿಗೂ ಕೂಡ ಸಮಸ್ಥಾನಿಗಳು ಇರ್ತವೆ. ಆವಾಗ ಎಲ್ಲ ಧಾತುಗಳಿಗೂ ಮತ್ತು ಸಮಸ್ಥಾನಿಗಳಿಗೂ ಆವರ್ತ ಕೋಷ್ಟಕದಲ್ಲಿ ಸ್ಥಾನವನ್ನು ಕಲ್ಪಿಸುವುದು ಬಹಳ ಕಷ್ಟ ಆಗುತ್ತದೆ. ಅದಕ್ಕಾಗಿ ನಾವು ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಪರಿಗಣಿಸುವುದು ತುಂಬ ಸೂಕ್ತ ಆಗುತ್ತದೆ. ಮುಂದಿನ ಪ್ರಶ್ನೆ, ಧಾತುವಿನ ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಈ ಸೂತ್ರದಿಂದ ಲೆಕ್ಕ ಹಾಕಬಹುದು. ತುಂಬ ಸುಲಭವಾದ ಪ್ರಶ್ನೆ. ಇದಕ್ಕೆ ನಾವು ಬಳಸುವಂಥ ಸೂತ್ರ 2n² ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಅದರ ಅತ್ಯಂತ ಹೊರಕವಚದಲ್ಲಿ 2p3 ಅನ್ನು ಹೊಂದಿದ್ದರೆ ಆ ಧಾತುವಿನ ಆವರ್ತ ಸಂಖ್ಯೆಯನ್ನು ತಿಳಿಸಿರಿ ಅಂತ. ಎಷ್ಟಾಗಿರುತ್ತದೆ? ಸೊ ಕೊನೆಯ ಸಂಖ್ಯೆ ಏನು ಬಂದಿರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ತಿಳ್ಕೊಬೇಕು. ಇಲ್ಲಿ ಕೆಳಗಡೆ ಚಿತ್ರ ಕೊಟ್ಟಿದ್ದೀನಿ, ಒಂದು ನೋಡಿರ್ಬೇಕಿದ್ರೆ. ಈಗ ಕೊನೆಯಲ್ಲಿ ನಮಗೆ ಇಲ್ಲಿ 2p3 ಅಂತ ಇದೆ, ಇಲ್ಲಿ ಕೊನೆಯಲ್ಲಿ ನಾನು 3p1 ಅಂತ ಕೊಟ್ಟಿದ್ದೇನೆ ಚಿತ್ರದಲ್ಲಿ. ಕೊನೆಯಲ್ಲಿ ಒಂದು 3 ಅಂತ ಸಂಖ್ಯೆ ಬಂತು ಅಥವಾ 2 ಅಂತು. ಆ ಕೊನೆಯ ಸಂಖ್ಯೆ ಏನನ್ನು ಸೂಚಿಸುತ್ತದೆ ಅಂದರೆ ಅದು ಆವರ್ತದ ಸಂಖ್ಯೆಯನ್ನು ಸೂಚಿಸುತ್ತದೆ. ಇಲ್ಲಿ ಕೊನೆಯಲ್ಲಿ 2 ಬಂದರೆ ಆವರ್ತ ಸಂಖ್ಯೆ 2, ಕೊನೆಯಲ್ಲಿ 3 ಬಂದರೆ ಆವರ್ತ ಸಂಖ್ಯೆ 3, ಕೊನೆಯಲ್ಲಿ 4 ಅಂತ ಬಂದರೆ ಆವರ್ತ ಸಂಖ್ಯೆ 4 ಆಗುತ್ತದೆ. ಇಲ್ಲಿ ಎಸ್ ಬಂದರೆ ಎಸ್ ಬ್ಲಾಕ್ ಆಗುತ್ತದೆ, ಪಿ ಬಂದರೆ ಪಿ ಬ್ಲಾಕ್ ಆಗುತ್ತದೆ, ಡಿ ಬಂದರೆ ಡಿ ಬ್ಲಾಕ್ ಆಗುತ್ತದೆ. ಏನು ಇವು ಬ್ಲಾಕ್ಗಳು ನಿಮ್ಗೆ ಗೊತ್ತಿರ್ಬೋದು. ಆವರ್ತ ಕೋಷ್ಟಕವನ್ನು ನಾವು 4 ಬ್ಲಾಕ್ಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್ ಮತ್ತು ಎಫ್ ಬ್ಲಾಕ್ಗಳಂತೇಳಿ. ಇದು ಒಂದು ಪಿಯ ಮೇಲ್ಗಡೆ ಇರುವಂಥದ್ದು ಅದು ಗುಂಪಿನ ಸಂಖ್ಯೆಯನ್ನು ಸೂಚಿಸುತ್ತದೆ. ಅಂದರೆ ಪಿ ಬ್ಲಾಕ್ನಲ್ಲಿ ಮೊದಲನೆಯ ಗುಂಪು ನೋಡಿರಿ. ಅದೇ ರೀತಿಯಲ್ಲಿ ಇಲ್ಲಿ 2p3 ಏನಂದರೆ 2 ಅನ್ನೋದು ಆವರ್ತ ಸಂಖ್ಯೆ, ಪಿ ಬ್ಲಾಕ್ನಲ್ಲಿ 3ನೆಯ ಸ್ಥಾನ ಅಂತ ಅರ್ಥ. ಓಕೆ, ಇಲ್ಲಿ ಸರಿಯಾದ ಉತ್ತರ 2 ಆಗುತ್ತದೆ. ಕೇಳಿದರೆ ಆವರ್ತ ಸಂಖ್ಯೆಯನ್ನೇ ಕೇಳಿದ್ದಾರೆ. ಸೊ ಆವರ್ತ ಸಂಖ್ಯೆ 2 ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವೀಗ ನೋಡೋಣ. ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಾಗ ನೋಡಿರಿ, ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಅಂದರೆ ಮುಂದಕ್ಕೆ ಹೋದಂತೆಲ್ಲ ಪರಮಾಣು ಗಾತ್ರ ಕಡಿಮೆಯಾಗುತ್ತದೆ. ತುಂಬ ಸುಲಭವಾದ ಪ್ರಶ್ನೆ, ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಅಷ್ಟೇ ಇಂಪಾರ್ಟೆಂಟು, ಪರೀಕ್ಷೆಗೆ ಬರ್ಬೋದು.
ಮುಂದಿನ ಪ್ರಶ್ನೆ, ವಿದ್ಯುತ್ ಧನೀಯ ಧಾತುಗಳು ಎಂದರೇನು? ವಿದ್ಯುತ್ ಧನೀಯ ಅಂತಂದರೆ ಗೊತ್ತಿರಲಿ, ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುವಂಥದ್ದು. ಸಾಮಾನ್ಯವಾಗಿ ಲೋಹಗಳು ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುವಂತಹ ಗುಣವನ್ನು ಹೊಂದಿರುತ್ತವೆ. ಅದಕ್ಕಾಗಿ ನಾವು ಲೋಹಗಳನ್ನು ವಿದ್ಯುತ್ ಧನೀಯ ಅಂತ ಕರೆಯುತ್ತೇವೆ, ಗೊತ್ತಿರಲಿ. ಇನ್ನು ಒಂದು ಮುಂದಿನ ಪ್ರಶ್ನೆ ನೋಡೋಣ ನಾವೀಗ. ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುತ್ ಋಣೀಯತೆಯು ಏನಾಗುತ್ತದೆ? ಸೊ ವಿದ್ಯುತ್ ಋಣೀಯತೆ ಅಂತಂದರೆ ಅಲೋಹೀಯ ಗುಣ. ಸೊ ಆವರ್ತ ಕೋಷ್ಟಕದಲ್ಲಿ ಮುಂದಕ್ಕೆ ಹೋದಂತೆಲ್ಲ ಅಲೋಹಗಳು ಹೆಚ್ಚಾವ, ಹೌದಿಲ್ಲ, ಅಲೋಹಗಳು ಬರ್ತಾವ. ಸೊ ಹಾಗಾಗಿ ಮುಂದಕ್ಕೆ ಹೋದಂತೆಲ್ಲ ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತದೆ, ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತದೆ. ಒಂದು ಧಾತುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸಿ ಎಲೆಕ್ಟ್ರಾನ್ಗಳಂತ ಕರೆಯುತ್ತೇವೆ. ಹೊರಕವಚದಲ್ಲಿರುವಂಥ ಎಲ್ಲ ಎಲೆಕ್ಟ್ರಾನ್ಗಳಿಗೆ ನಾವು ವೇಲೆನ್ಸಿ ಎಲೆಕ್ಟ್ರಾನ್ಗಳಂತ ಕರೆಯುತ್ತೇವೆ. ಮುಂದಿನ ಪ್ರಶ್ನೆ ನೋಡಿ ಗಮನಿಸಿ. ಈ ಕೆಳಗಿನವುಗಳಲ್ಲಿ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಜೋಡಿ ಧಾತುಗಳು ಯಾವ್ಯಾವು? ಸುಮಾರು ಇಲ್ಲಿ ಒಂದು 7-8 ಧಾತುಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಧಾತುಗಳಲ್ಲಿ ಯಾವ ಧಾತುಗಳ ಗುಣಲಕ್ಷಣಗಳು ಸೇಮ್ ಆಗಿದೆ, ಒಂದೇ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಕಂಡುಹಿಡಿಯಬೇಕು? ಯಾವ ಧಾತುವಿನ ಒಂದು ವೇಲೆನ್ಸಿ ಒಂದೇ ಬರುತ್ತದೆಯೋ, ಯಾವ್ಯಾವ ಧಾತುಗಳ ವೇಲೆನ್ಸಿ ಸೇಮ್ ಬರುತ್ತದೋ ಅವುಗಳ ಒಂದು ಗುಣಲಕ್ಷಣಗಳು ಹೋಲಿಕೆಯಾಗುತ್ತವೆ. ಇವುಗಳ ವೇಲೆನ್ಸಿಯನ್ನು ನಾವೀಗ ಕಂಡುಹಿಡಿಯೋಣ. Na ಪರಮಾಣು ಸಂಖ್ಯೆ 11, ಇದರ ವೇಲೆನ್ಸಿ 1 ಆಗುತ್ತದೆ. ಮ್ಯಾಗ್ನೀಷಿಯಂ ಪರಮಾಣು ಸಂಖ್ಯೆ 12, ಇದರ ವೇಲೆನ್ಸಿ 2 ಆಗುತ್ತದೆ. ಅಲ್ಯೂಮಿನಿಯಂ ಒಂದು ವೇಲೆನ್ಸಿ 3 ಆಗುತ್ತದೆ. ಸಿಲಿಕಾನ್ನ ವೇಲೆನ್ಸಿ 4 ಆಗುತ್ತದೆ. ಅದೇ ರೀತಿಯಲ್ಲಿ ಫಾಸ್ಫರಸ್ 5, ಸಲ್ಫರ್ 2 ಅಥವಾ 4. ಇನ್ನು ಪೊಟ್ಯಾಷಿಯಂನ ವೇಲೆನ್ಸಿ 1 ಆಗುತ್ತದೆ. ನೋಡಿರಿ, ಸೋಡಿಯಂನ ವೇಲೆನ್ಸಿ 1, ಪೊಟ್ಯಾಷಿಯಂನ ವೇಲೆನ್ಸಿ 1, ಕ್ಲೋರಿನ್ನ ವೇಲೆನ್ಸಿ ಕೂಡ 1 ಆಗುತ್ತದೆ, ಹೌದಾ? ಸೊ ಈ ಸೋಡಿಯಂ ಪ್ಲಸ್ ಪೊಟ್ಯಾಷಿಯಂ ಹಾಗೂ ಕ್ಲೋರಿನ್ನ ವೇಲೆನ್ಸಿ 1, ಈ 3 ಧಾತುಗಳ ಗುಣಗಳು ಹೊಂದಾಣಿಕೆ ಆಗಬೇಕಾಗುತ್ತದೆ. ಆದರೆ ಈ ಕ್ಲೋರಿನ್ ಏನಿದೆಯಲ್ಲ, ಇದು ಒಂದು ಅಲೋಹ ಆಗಿದೆ, ಹೌದಾ? ಹಾಗಾಗಿ ಸೋಡಿಯಂ ಮತ್ತು ಈ ಒಂದು ಪೊಟ್ಯಾಷಿಯಂ ಧಾತುಗಳು ಗುಣಗಳಲ್ಲಿ ಹೊಂದಾಣಿಕೆ ಇರುತ್ತವೆ, ಇವುಗಳ ಗುಣಗಳು ಹೊಂದಾಣಿಕೆ ಆಗುತ್ತವೆ. ಇದು ಸರಿಯಾದ ಉತ್ತರ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಯಾಕೆ? ಇವುಗಳ ವೇಲೆನ್ಸಿ ಒಂದೇ ಆಗಿದೆ. ಉಳಿದ ಧಾತುಗಳಿಗೆ ಕಂಪೇರ್ ಮಾಡಿದರೆ ಅವುಗಳು ಬೇರೆ ಬೇರೆ ವೇಲೆನ್ಸಿಯನ್ನು ಹೊಂದಿರುತ್ತವೆ. ಕ್ಲೋರಿನ್ನ ವೇಲೆನ್ಸಿ ಏನೋ ಒಂದೇ ಇದೆ, ಆದರೆ ಕ್ಲೋರಿನ್ ಏನಿದೆ ಅದು ಒಂದು ಅಲೋಹ ಆಗಿದೆ, ಹೌದಾ? ಅದಕ್ಕಾಗಿ Na ಮತ್ತು ಪೊಟ್ಯಾಷಿಯಂ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿರುವ ಜೋಡಿ ಧಾತುಗಳಾಗಿವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಅಲೋಹೀಯ ಗುಣವನ್ನು ಹೊಂದಿರುವ ಧಾತು ಯಾವುದು? ಓಕೆ, ಸೊ ಆವರ್ತ ಕೋಷ್ಟಕದ ಬಲಭಾಗಕ್ಕೆ ಬರುವಂತಹ ಧಾತುಗಳು ಅಲೋಹೀಯ ಗುಣವನ್ನು ಹೊಂದಿರುತ್ತವೆ ಮತ್ತು ಮೇಲ್ಭಾಗಕ್ಕೆ ವರ್ಗದಲ್ಲಿ ಕೆಳಗಡೆ ಬಂದಂತೆಲ್ಲ ಒಂದು ಅಲೋಹೀಯ ಗುಣ ಕಡಿಮೆ ಆಗುತ್ತೆ, ಗೊತ್ತಿರಲಿ. ಅಲೋಹೀಯ ಗುಣ ಕಡಿಮೆ ಆಗುತ್ತದೆ, ಲೋಹೀಯ ಗುಣ ಹೆಚ್ಚಾಗುತ್ತದೆ. ಓಕೆ, ಇಲ್ಲಿ ಫ್ಲೋರಿನ್ ಎಲ್ಲಿ ಬರುತ್ತದೆ? ಫ್ಲೋರಿನ್ನ ಸ್ಥಾನ ಇಲ್ಲಿದೆ ನೋಡಿರಿ, ಫ್ಲೋರಿನ್. ಆಕ್ಸಿಜನ್ ಸ್ಥಾನ, ಆಕ್ಸಿಜನ್ ಫ್ಲೋರಿನ್ನ ಹಿಂದೆ ಇದೆ ಆಕ್ಸಿಜನ್. ಹೈಡ್ರೋಜನ್ ಅಂತೂ ಇಲ್ಲಿದೆ, ಅಂದರೆ ಹೈಡ್ರೋಜನ್ ಆದಮೇಲೆ ಆಕ್ಸಿಜನ್, ಆಕ್ಸಿಜನ್ ಆದಮೇಲೆ ಫ್ಲೋರಿನ್ ಬರುತ್ತೆ. ಅಂದರೆ ಮುಂದಕ್ಕೆ ಹೋದಂತೆಲ್ಲ ಅಲೋಹೀಯ ಗುಣ ಹೆಚ್ಚಾಗುತ್ತದೆ. ಹಾಗಾಗಿ ಹೈಡ್ರೋಜನ್ಗಿಂತ ಹೆಚ್ಚು ಅಲೋಹೀಯ ಗುಣ ಆಕ್ಸಿಜನ್, ಆಕ್ಸಿಜನ್ಗಿಂತನೂ ಹೆಚ್ಚು ಅಲೋಹೀಯ ಗುಣ ಫ್ಲೋರಿನ್ ಇದೆ. ಆದರೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಕೆಳಗಡೆ, ಕ್ಲೋರಿನ್ ಅಂತ ಕೊಟ್ಟಿದ್ದಾರೆ. ಕ್ಲೋರಿನ್ ಕೆಳಗಡೆ ಬಂದಿದೆ ನೋಡಿರಿ, ಫ್ಲೋರಿನ್ಗಿಂತ ಕೆಳಗಡೆ ಕ್ಲೋರಿನ್ ಇದೆ. ಸೊ ಮೇಲೆ ಯಾವುದಿದೆಯೋ ಅದು ಹೆಚ್ಚು ಹೆಚ್ಚು ಅಲೋಹೀಯ ಗುಣವನ್ನು ಹೊಂದಿರುತ್ತದೆ. ಯಾಕಂದರೆ ಕೆಳಗಡೆ ಬಂದಂತೆಲ್ಲ ಅಲೋಹೀಯ ಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ. ಸೊ ಫ್ಲೋರಿನ್ ಮೇಲ್ಭಾಗದಲ್ಲಿದೆ ಮತ್ತು ಬಹಳಷ್ಟು ಮುಂದೆ ಇದೆ, ಆವರ್ತದಲ್ಲಿ ಮುಂದೆ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಫ್ಲೋರಿನ್ ಆಗುತ್ತದೆ. ಫ್ಲೋರಿನ್ ಸರಿಯಾದ ಉತ್ತರ ಆಗುತ್ತದೆ. ಮುಂದಿನ ಪ್ರಶ್ನೆ, ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು 2, 8, 3 ಆದರೆ ಅದರ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ತುಂಬ ಸುಲಭವಾದ ಪ್ರಶ್ನೆ. ಎಲೆಕ್ಟ್ರಾನುಗಳ ಸಂಖ್ಯೆ, ಪರಮಾಣು ಸಂಖ್ಯೆ ಒಂದೇ ಆಗಿರುತ್ತದೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನುಗಳಿವೆ? 2, 8, 3 ಅಂದರೆ 13 ಎಲೆಕ್ಟ್ರಾನುಗಳಿವೆ. ಸೊ ಪರಮಾಣು ಸಂಖ್ಯೆಯು ಕೂಡ 13 ಆಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಒಂದು ಧಾತುವು ಆವರ್ತ ಕೋಷ್ಟಕದ ಮೂರನೇ ಆವರ್ತ, ಇದು 1ನೇ ಆವರ್ತ, ಇದು 2ನೇ ಆವರ್ತ, ಇದು 3ನೇ ಆವರ್ತ. ಅಂದರೆ ಸೋಡಿಯಂಲಿಂದ ಆರಂಭವಾಗಿದೆ ನೋಡ್ರಿ 3ನೇ ಆವರ್ತ. ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್ ಇವು 2ನೇ ಗುಂಪಿಗೆ ಸೇರುತ್ತದೆ. ಒಂದು ಧಾತು ಕೊಟ್ಟಿದ್ದಾರೆ, ಯಾವುದೋ ಒಂದು ಎಕ್ಸ್ ಅಂತ ಒಂದು ಧಾತು ಇದೆ, ಅದು 3ನೇ ಆವರ್ತದಲ್ಲಿ ಬರುತ್ತದೆ ಮತ್ತು ಎರಡನೇ ವರ್ಗದ ಅಥವಾ ಗುಂಪಿನಲ್ಲಿ ಬರುತ್ತದೆ.
ಅದರ ವೆಲೆನ್ಸಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಗೊತ್ತಿರಲಿ, ಎರಡನೇ ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೆಲೆನ್ಸಿ 2 ಆಗಿದೆ. 2. ಒಂದನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳ ವೆಲೆನ್ಸಿ 1 ಆಗಿದೆ. ಎರಡನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳ ವೆಲೆನ್ಸಿ 2 ಆಗಿರ್ತದೆ. ಒಂದು ಗುಂಪಿನಲ್ಲಿ ಬರುವಂತಹ ಎಲ್ಲ ಧಾತುಗಳ ವೆಲೆನ್ಸಿ ಸೇಮ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ 18ನೇ ಗುಂಪಿನಲ್ಲಿ ಬರುವ ಎಲ್ಲ ಧಾತುಗಳ ವೆಲೆನ್ಸಿ ಎಷ್ಟಿದೆ? 0 ಇರುತ್ತದೆ. ಅದೇ ರೀತಿಯಲ್ಲಿ 17ನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳ ವೆಲೆನ್ಸಿನೂ 1. ಅದೇ ರೀತಿಯಲ್ಲಿ 16ನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳ ವೆಲೆನ್ಸಿನೂ 2 ಸೇಮ್. ಎಲ್ಲ ಧಾತುಗಳ ವೆಲೆನ್ಸಿನೂ 2 ಆಗಿರ್ತದೆ. ಅದೇ ರೀತಿಯಲ್ಲಿ ಈಗ ಎರಡನೇ ಗುಂಪಿನಲ್ಲಿ ಬರುವಂಥ ಎಲ್ಲ ಧಾತುಗಳ ವೆಲೆನ್ಸಿ 2 ಆಗಿದೆ. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ ಕಡೆ ಹೋಗೋಣ. ನಾವೀಗ ಎ, ಬಿ ಮತ್ತು ಸಿ ಧಾತುಗಳ ಪರಮಾಣು ಸಂಖ್ಯೆ ಕೊಟ್ಟಿದ್ದಾರೆ. ಎ ಧಾತುವಿನ ಪರಮಾಣು ಸಂಖ್ಯೆ 9, ಬಿ ಧಾತುವಿನ ಪರಮಾಣು ಸಂಖ್ಯೆ 12, ಸಿ ಧಾತುವಿನ ಪರಮಾಣು ಸಂಖ್ಯೆ 17 ಅಂತ ಕೊಟ್ಟಿದ್ದಾರೆ. ಈ 3 ಧಾತುಗಳಲ್ಲಿ ಯಾವ ಧಾತುಗಳು ಒಂದೇ ವರ್ಗ ಅಥವಾ ಒಂದೇ ಗುಂಪಿನಲ್ಲಿ ಬರುತ್ತವೆ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಕಂಡುಹಿಡಿಯಬೇಕು? ಈಗ ನಾನು ಹೇಳಿದೆ, ಯಾವ ಧಾತುಗಳ ವೆಲೆನ್ಸಿ ಸೇಮ್ ಬರುತ್ತದೆಯೋ ಅವು ಒಂದೇ ಗುಂಪಿನಲ್ಲಿ ಬರುತ್ತವೆ ಅಂತ ಅರ್ಥ ಹೆಚ್ಚಾಗಿ. ಓಕೆ, ಇಲ್ಲಿ ಎ ಧಾತುವಿನ ಒಂದು ಪರಮಾಣು ಸಂಖ್ಯೆ ಎಷ್ಟು? 9. ಇದರ ಒಂದು ಎಲೆಕ್ಟ್ರಾನ್ ಹಂಚಿಕೆಯನ್ನು ಮಾಡಿದಾಗ ಇದರ ವೆಲೆನ್ಸಿ ಎಷ್ಟಾಗುತ್ತದೆ? 1 ಆಗುತ್ತದೆ. ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಗಳು ಬರುತ್ತವೆ. ಇನ್ನು ಬಿ ಧಾತುವಿನ ನಾವು ಎಲೆಕ್ಟ್ರಾನ್ ಹಂಚಿಕೆ ಅಥವಾ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಇದರ ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರುತ್ತವೆ. ಸೊ ಇದರ ವೆಲೆನ್ಸಿ 2. ಸೊ ಎ ಧಾತುವಿನ ವೆಲೆನ್ಸಿ 1, ಬಿ ಧಾತುವಿನ ವೆಲೆನ್ಸಿ 2. ಸೊ ಸಿ ಧಾತುವಿನ ವೆಲೆನ್ಸಿ 1 ಬಂದರೆ ಈಗ ಎ ಸಿ ಹೊಂದಾಣಿಕೆ ಆಗುತ್ತದೆ. ಸಿ ಧಾತುವಿನ ವೆಲೆನ್ಸಿ 2 ಬಂದರೆ ಅದು ಬಿ ಒಂದಿಗೆ ಸೇರಿಕೊಳ್ಳುತ್ತದೆ. ಸಿ ಧಾತುವಿನ ಒಂದು ಪರಮಾಣು ಸಂಖ್ಯೆ 17. ಸೊ ಅವುಗಳ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೆದರೆ, ಹಂಚಿಕೆ ಮಾಡಿ ನೋಡಿದರೆ ಅದರ ಒಂದು ವೆಲೆನ್ಸಿ 1 ಬರುತ್ತದೆ. ಸೊ ಎ ಧಾತುವಿನ ವೆಲೆನ್ಸಿನೂ 1, ಸಿ ಧಾತುವಿನ ವೆಲೆನ್ಸಿನೂ 1 ಆಗಿದೆ. ಹಾಗಾಗಿ ಎ ಮತ್ತು ಸಿಗಳು ಒಂದೇ ವರ್ಗದಲ್ಲಿ ಬರುತ್ತವೆ. ಎ ಮತ್ತು ಸಿಗಳು. ಬೇಕಿದ್ರೆ ನೋಡಿರಿ, ಪರಮಾಣು ಸಂಖ್ಯೆ 9 ಅಂದರೆ ಯಾವುದು? ಫ್ಲೋರಿನ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಫ್ಲೋರಿನ್, ಇದು ಎ. ಸಿ 17 ಅಂತಂದರೆ ಇದು ಕ್ಲೋರಿನ್. ಎಫ್ ಮತ್ತು ಸಿ ಎಲ್ ಇವು ಒಂದೇ ವರ್ಗದಲ್ಲಿ ಬಂದಿವೆ ನೋಡ್ರಿ. ಆದರೆ ಬಿ ಧಾತುವಿನ ಪರಮಾಣು ಸಂಖ್ಯೆ 12 ಅಂತಂದರೆ ಇದು ಮ್ಯಾಗ್ನೇಷಿಯಮ್ ಇಲ್ಲಿದೆ ನೋಡ್ರಿ. ಅದು ಅರ್ಥ ಆಗಿರ್ಬೋದು ನಿಮಗೆ. ಎ ಧಾತುವಿನ ವೆಲೆನ್ಸಿ 1, ಸಿ ಧಾತುವಿನ ವೆಲೆನ್ಸಿನೂ ಒಂದೇ ಆಗಿದೆ, ಬಿ ಧಾತುವಿನ ವೆಲೆನ್ಸಿ 2 ಆಗಿದೆ. ಸೊ ಯಾವ ಧಾತುಗಳ ವೆಲೆನ್ಸಿ ಒಂದೇ ಆಗಿರುತ್ತದೆಯೋ ಅವು ಒಂದೇ ವರ್ಗದಲ್ಲಿ ಬರುತ್ತವೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಆಗುತ್ತವೆ. ಮುಂದಿನ ಪ್ರಶ್ನೆ ನೋಡ್ರಿ. ಈಗ ನೀಡಿರುವ ಧಾತುಗಳ ಸರಿಯಾದ ಪರಮಾಣು ಸಂಕೇತ ಬರೀಬೇಕು. ತುಂಬ ಸುಲಭವಾದ ಪ್ರಶ್ನೆ, ಹಾಗೆ ನೆನ್ಪಿಟ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟ್. ಪೊಟ್ಯಾಷಿಯಂ ಕೆ, ಸೋಡಿಯಂ Na, ಚಿನ್ನ Au, ಬೆಳ್ಳಿ Ag. ಸೊ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗುತ್ತದೆ ನೋಡ್ರಿ. ಕೆ ಅಂದರೆ ಪೊಟ್ಯಾಷಿಯಂ, Na ಅಂದರೆ ಸೋಡಿಯಂ, Au ಅಂದರೆ ಚಿನ್ನ, Ag ಅಂದರೆ ಬೆಳ್ಳಿ. ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಸೋಡಿಯಂ ಧಾತು ಸೇರಿದ ವರ್ಗ ಮತ್ತು ಆವರ್ತವನ್ನು ನಾವು ಹೇಳಬೇಕು. ಸೊ ಯಾವುದೇ ಒಂದು ಧಾತುವಿನ ಈ ರೀತಿಯಲ್ಲಿ ವರ್ಗ ಮತ್ತು ಆವರ್ತವನ್ನು ಕೇಳಿದಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯಬೇಕಾಗುತ್ತದೆ. ಸೊ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬೇಕಾದ್ರೆ ಅದರ ಒಂದು ಪರಮಾಣು ಸಂಖ್ಯೆ ಗೊತ್ತಿರಬೇಕಾಗುತ್ತದೆ. ಪರಮಾಣು ಸಂಖ್ಯೆ ಎಷ್ಟಿರ್ತದೆ ಅಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ. ಆ ಎಲೆಕ್ಟ್ರಾನ್ಗಳನ್ನು ನಾವು ಹಂಚಬೇಕಾಗುತ್ತದೆ ವಿವಿಧ ಕವಚಗಳಲ್ಲಿ. ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದು, ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾನು ಬರೆದಿದ್ದೇನೆ. ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ 1s2, 2s2, 2p6, 3s1. ಸೊ ಕೊನೆಗೆ ಏನು ಬಂದಿದೆ? 3s1 ಅಂತ ಬಂದಿದೆ. ಸೊ ಕೊನೆಯ ಸಂಖ್ಯೆ 3 ಇದ್ದರೆ ಅದು 3n 3 ಏನು ಸೂಚಿಸ್ತಾ ಇದೆ? ಅದರ ಆವರ್ತವನ್ನು ಸೂಚಿಸ್ತಾ ಇದೆ. ಇನ್ನು ಎಸ್ ಬ್ಲಾಕ್ ಇದು ಒಂದು ಎಸ್ ಬ್ಲಾಕ್ನಲ್ಲಿ 1ನೇ ಸ್ಥಾನ ಅಂತ ಅರ್ಥ. ಸೊ ಎಸ್ ಬ್ಲಾಕ್ ಅಂದರೆ ಇದು ಆವರ್ತ ಕೋಷ್ಟಕದ ಮೊದಲನೇ ವರ್ಗ ಮತ್ತು 2ನೇ ವರ್ಗ, ಎರಡನ್ನು ನಾವು ಎಸ್ ಬ್ಲಾಕ್ ಅಂತ ಕರೆಯುತ್ತೇವೆ. ಓಕೆ, ಸೊ ಹಾಗಾಗಿ ಇದು 3ನೇ ಆವರ್ತ. ಅಂದರೆ 3ನೇ ಆವರ್ತ ಅಂದರೆ ಇಲ್ಲಿ ಸೋಡಿಯಂ ಇಲ್ಲಿ ಅದು ನೋಡಿರಿ 3ನೇ ಆವರ್ತ. ಸೋಡಿಯಂನ 3ನೇ ಆವರ್ತ, ಇದು 1ನೇ ಆವರ್ತ, ಇದು 2ನೇ ಆವರ್ತ, 3ನೇ ಆವರ್ತ ಮತ್ತು ಮೊದಲನೇ ಸ್ಥಾನ ಎಸ್ ಬ್ಲಾಕ್ನಲ್ಲಿ ಮೊದಲನೇ ಸ್ಥಾನ ಅಂದರೆ ಮೊದಲನೆಯ ಗುಂಪು. ಸೊ ಹೀಗಾಗಿ ಇದು ಸರಿಯಾದ ಉತ್ತರ. ಫಸ್ಟ್ ಏನು ಕೇಳಿದ್ರೆ ವರ್ಗ ಕೇಳಿದರೆ, ವರ್ಗ ಯಾವುದು? 1 ಮತ್ತು ಆವರ್ತ ಎಷ್ಟು? 3. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಆಗುತ್ತದೆ. ಎ ಆಪ್ಷನ್ 1 ಮತ್ತು 3 ಸೋಡಿಯಂ ಧಾತು ಸೇರಿದ ವರ್ಗ 1 ಮತ್ತು ಆವರ್ತ 3 ಆಗುತ್ತದೆ. ಸೊ ಇಲ್ಲಿಯ ತನಕ ನಮ್ಮ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾನು.
ಸೊ ಇದೇ ರೀತಿಯಾದಂಥ ಉತ್ತಮವಾದ ವಿಡಿಯೋಗಳನ್ನು ನೀವು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ಅಲ್ಲಿಯ ತನಕ ನಿಮಗೆಲ್ಲರಿಗೂ ವಂದನೆಗಳು.